ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಇಂದಿನ ಶ್ಲೋಕದಲ್ಲಿ ಕ್ಲೇಶವಿಲ್ಲದ ಪರಮಪದವನ್ನು ಪಡೆಯೋದು ಹೇಗೆ ಅಂತ ಹೇಳಿದ್ದ. ಈಗಿನ ಶ್ಲೋಕದಲ್ಲಿ ಮೋಹದ ಬಗ್ಗೆ ಹೇಳ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 52ನೇ ಶ್ಲೋಕ. ಯದಾ ತೇ ಮೋಹಕಲೀಲಂ ಬುದ್ಧಿರ್ವತಿ ತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಈ ಶ್ಲೋಕದ ಅರ್ಥ, ಯಾವಾಗ ನಿನ್ನ ಬುದ್ಧಿ ಮೋಹದ ಕೊಳೆಯಿಂದ ಪಾರಾಗುವುದೋ ಆಗ ಮುಂದೆ ಕೇಳಬೇಕಾಗಿರುವ ಮತ್ತು ಹಿಂದೆ ಕೇಳಿದ್ದರ ವಿಷಯದಲ್ಲಿ ಉದಾಸೀನನಾಗುವೆ ಅಂತ. ಈ ಶ್ಲೋಕದ ಭಾವಾರ್ಥ, ಮೋಹವು ನಾಶವಾದ ನಂತರ ಯಾವಾಗ ನಿನ್ನ ಬುದ್ಧಿಯು ಸರಿಯಾದ ಪ್ರಕಾರದಿಂದ ಸ್ವಾಭಾವಿಕ ಸ್ಥಿತಿಯನ್ನು ತಲುಪುತ್ತೋ ಆಗ ನಿನಗೆ ಈ ಲೋಕ ಮತ್ತು ಪರಲೋಕಗಳ ಸಮಸ್ತ ಕ್ಷಣಿಕ ವಸ್ತುಗಳ ಯಥಾರ್ಥವಾದ ವೈರಾಗ್ಯ ಉಂಟಾಗುತ್ತೆ ಅಂತಲೇ ಪರಮಾತ್ಮ. ಮೋಹ ಅನ್ನೋದು ಬುದ್ಧಿಯನ್ನು ಮುತ್ತುವ ಒಂದು ಕೊಳೆ ಮುತ್ತಿದಾಗ ವಸ್ತುವಿನ ನೈಜ ಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ಆ ಕೊಳೆಯ ಬಣ್ಣ ನೋಡುವ ವಸ್ತುವಿನ ನೈಜ ಸ್ಥಿತಿಯನ್ನು ಬದಲಿಸುತ್ತೆ. ಹೇಗೆ ಅಂದರೆ, ನಾವು ಕಣ್ಣಿಗೆ ಹಳದಿ ಬಣ್ಣದ ಕನ್ನಡಕ ಹಾಕ್ಕೊಂಡು ನೋಡಿದಾಗ ಎಲ್ಲ ವಸ್ತುಗಳು ಹಳದಿ ಹಾಗೆ ಕಾಣುತ್ತೆ. ಎಲ್ಲೋ ಎಲ್ಲ ವಸ್ತುಗಳಿಗೂ ಹಳದಿ ಬಣ್ಣ ಬೆಳೆದಿರೋ ಥರ ಕಾಣುತ್ತೆ. ಅಂದರೆ ಮೋಹ ಅನ್ನೋದು ವಸ್ತುವಿನ ಸತ್ಯವನ್ನು ಮುಚ್ಚುತ್ತೆ, ಸುಳ್ಳನ್ನು ಸತ್ಯವೆಂದು ಕಾಣುವಂತೆ ಮಾಡುತ್ತೆ. ಈ ಸುಳ್ಳು ವಸ್ತುಗಳನ್ನು ಸಂಪಾದಿಸಲು ನಾವು ಹೋಗ್ತೀವಿ, ಅದರಿಂದ ಪಡವಾರದ ಯಾತನೆಗಳನ್ನೆಲ್ಲ ಪಡ್ತೀವಿ. ಜ್ಞಾನಿಯಾದವನು ಮೊದಲು ನೋಡುವ ಕನ್ನಡಿಯ ಕೊಳೆಯನ್ನು ಶುದ್ಧ ಮಾಡ್ತಾನೆ. ಅಂದರೆ ಕನ್ನಡಕ ತೆಗೆದು ನೋಡಿದರೆ ಆಗ ವಸ್ತುವಿನ ಯಥಾರ್ಥ ಸ್ಥಿತಿ ಬಯಲಾಗುತ್ತೆ. ಬುದ್ಧಿ ಯಾವಾಗ ಮೋಹದಿಂದ ಅಂದರೆ ಅಜ್ಞಾನ ಮತ್ತು ಆಸೆಯಿಂದ ಪಾರಾಗುತ್ತೋ ಆಗ ಮುಂದೆ ಕೇಳಬೇಕಾದ ವಿಷಯದ ಆಸಕ್ತಿ ಅವನಿಗೆ ಇರೋದಿಲ್ಲ. ಯಾವುದು ಹೇಗೆ ಬೇಕಾದರೂ ಆಗಲಿ ಅದನ್ನು ಚಿಂತಿಸಲ್ಲ. ಯಾಕೆಂದರೆ ಅವನು ಇನ್ನು ಮೇಲೆ ತನ್ನ ಶಾಂತಿಯ ಆನಂದಕ್ಕೆ ಬಾಹ್ಯ ವಸ್ತುವನ್ನು ಅಪೇಕ್ಷಿಸುವವನಲ್ಲ. ಅವನ ಸುಖ ಆನಂದ ಎಲ್ಲ ಅವನಲ್ಲಿಯೇ ಇದೆ. ಯಾವಾಗ ನಾವು ಓದಿದ್ದು ಕೇಳಿದ್ದು ಸಾರ್ಥಕ ಆಗುತ್ತೆ ಅಂದರೆ, ನಮ್ಮ ಬುದ್ಧಿ ಎಷ್ಟು ಕೇಳಿದರೂ ಕೂಡ ಪುನಃ ಗೊಂದಲದಲ್ಲೇ ಇದ್ದರೆ ಎಷ್ಟು ಕೇಳಿದರೂ ಉಪಯೋಗವಿಲ್ಲ. ಓದೋದ್ರಿಂದ ಕೇಳೋದ್ರಿಂದ ನಮ್ಮ ಮನಸ್ಸಿನ ಕೊಳೆ ತೆಗೆದು ಹೋಗಿ ಮನಸ್ಸು ತಿಳಿಯಾಗಬೇಕು. ಅಂದರೆ ಕೊಳೆ ಹೋಗೋದು ಅಂದರೆ ದಿನಕ್ಕೆ 4 ಬಾರಿ ಸ್ನಾನ ಮಾಡಿಕೊಂಡು ಒಳ್ಳೆ ಸೋಪ್ ಹಾಕ್ಕೊಂಡು ಗಮ್ ಅನ್ನೋದಲ್ಲ. ಮನಸ್ಸಿನ ಕೊಳೆಯನ್ನು ತೆಗಿಬೇಕು. ಇಂತಹ ಮನಸ್ಸಿಗೆ ಎಂದೂ ದುಗುಡ ಆತಂಕ ಇರೋದಿಲ್ಲ. ಈ ಸ್ಥಿತಿಯಲ್ಲಿ ಕೋಪ ಬರೋದಿಲ್ಲ. ಅಂತಹ ರಾಗದ್ವೇಷ ರಹಿತವಾದ ಎಂತಹ ಸಂದರ್ಭದಲ್ಲೂ ಸಮತೋಲನ ಕಳೆದುಕೊಳ್ಳದ ಮನಸ್ಸು ಬಂದಾಗ ಓದಿದ್ದು ಕೇಳಿದ್ದು ಸಾರ್ಥಕವಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಹಿಂದೆ ಕೇಳಿದ ಹಾಗೂ ಮುಂದೆ ಕೇಳುವ ಉಪದೇಶ ಪೂರ್ತಿ ಫಲವನ್ನು ಕೊಡುತ್ತೆ. ಆಸೆಯ ಹಸಿ ಅಂದರೆ ಕೇಳುವ ಹಸಿ ಇದ್ದರೆ ಮರದ ಒಂದು ಕೊಂಬೆ ನೆಲಕ್ಕೆ ಬಿದ್ದರೆ ಅಲ್ಲಿ ತೇವ ಇದ್ದರೆ ಅದು ಚಿಗುರೊಡೆದು ಮರವಾಗಲು ಪ್ರಾರಂಭವಾಗುತ್ತೆ. ಅಲ್ಲಿ ಒಣಗಿದ್ದರೆ ಅಲ್ಲಿ ಕುತೂಹಲದ ಚಿಗುರುಗಳು ಬರೋದಿಲ್ಲ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.